ಈಗ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣಕ್ಕಂತೂ ಸಿಕ್ಕಾಪಟ್ಟೆ ಅನ್ಯಾಯ ಆಗುತ್ತೆ. ನಿಮ್ದು ಹಿಂದೆ ಹಾರ್ಟ್ಲ್ಯಾಂಡ್ ನಿಮ್ಮ ಪಕ್ಷಗಳು ಎಲ್ಲೆಲ್ಲಿ ತುಂಬ ಜಬರ್ದಸ್ತ್ ಆಗಿದಾವೋ ಅಲ್ಲೆಲ್ಲ ಹೆಚ್ಚೆಚ್ಚು ಸೀಟ್ಗಳು ಕೊಡ್ತಾ ಹೋಗ್ತೀರಿ. ಸೊ ಆಮೇಲೆ ಫಿಸಿಕಲ್ ಬಾರ್ಗೇನಿಂಗ್ ಪವರು ಇರೋದಿಲ್ಲ, ಪೊಲಿಟಿಕಲ್ ವಾಯ್ಸು ಇರೋದಿಲ್ಲ. ಅದಕ್ಕೆ ಒಂದು ನ್ಯಾಷನಲ್ ಪಾಲಿಸಿಯನ್ನು ಅನುಸರಿಸಬೇಕು. ಆ ನ್ಯಾಷನಲ್ ಪಾಲಿಸಿಯನ್ನು ಆ ರಾಜ್ಯಗಳು ಅನುಸರಿಸಿಲ್ಲ. ನಾವು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಕ್ಕೆ ನಮ್ಗೆ ಪೆನಾಲ್ಟಿನ ಇದು. ಈ ನಿಟ್ಟಿನಲ್ಲಿ ನೀವು ಜನಸಂಖ್ಯೆ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ತೀರಾ ಅಥವಾ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಬೇರೆ ರಾಜ್ಯಗಳು ಕೇಳ್ತಾ ಇದ್ದಾವೆ. ಡೆಫಿನೆಟ್ಲಿ ಪವರು, ನ್ಯಾಷನಲ್ ಪವರ್ ಶಿಫ್ಟ್ ಆಗುತ್ತೆ. ಈಗ ಬೇರೆ ಬೇರೆ ಉತ್ತರ ಭಾಗದಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳ ಪವರ್ ಜಾಸ್ತಿ ಆಗುತ್ತೆ, ಅವರವರ ಅಲಯನ್ಸ್ ಜಾಸ್ತಿ ಆಗುತ್ತೆ. ನಾವು ದಕ್ಷಿಣ ಭಾರತದವರು ಅಂತ ಬಾಯಿ ತಕ್ಕೊಂಡು ಇವ್ರು ನೋಡಬೇಕಾಗತ್ತೆ, ಹೌದಲ್ವಾ? ಸೊ ಅದರ ಬಗ್ಗೆನೇ ಈಗ ಸ್ಟಾಲಿನ್ ಸೇರಿದಂತೆ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ನವೀನ್ ಪಟ್ನಾಯಕ್ ಆಗಿರ್ಬೋದು, ರೇವಂತ್ ರೆಡ್ಡಿ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಯಾವತಿ ಅವರಂತೂ 33% ಏನು ವುಮನ್ ರಿಸರ್ವೇಷನ್ ಇದೆ ಅದರಲ್ಲೂ ಕೂಡ SC/ST ಗಳಿಗೆ ಕೋಟಾ ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನನ್ನು ಕಂಡುಹಿಡೀರಿ ಅಂತ ಹೇಳ್ತಾ ಇರೋದು ಅವರು. ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತೀರಾ ಅಥವಾ ನಿಜಕ್ಕೂ ಕೂಡ ಪ್ಯೂರ್ ಪಾಪ್ಯುಲೇಷನ್ ಬೇಸ್ಡಲ್ಲೇ ನೀವು ರೀಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಅಥವಾ ಯಾವ ರೀತಿಯಾದಂತಹ ಒಂದು ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿಯಾದಂಥ ಉತ್ತರ ಕಂಡುಕೊಳ್ತಿರೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಈ ವಿಚಾರದಲ್ಲಿ, ಟೈಮಿಂಗ್ ವಿಚಾರದಲ್ಲಿ ಪ್ರತಿಪಕ್ಷಗಳಿಗೆ ತುಂಬ ದೊಡ್ಡದಾದಂತಹ ಒಂದು ಆಕ್ಷೇಪ ಇದೆ. ಹಾಗೆ ನೋಡಿದರೆ ಇದನ್ನು ಒಂದು ವೇಳೆ ಈಗ ವಿರೋಧ ಪಕ್ಷಗಳಿಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋದನ್ನು ಮುಂದಿನ ದಿನಗಳಲ್ಲಿ BJP ನೋಡ್ರಿ ಇವರು ಮಹಿಳೆಯರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ನಾವೇನೋ ಒಂದು ಒಳ್ಳೆ ಸದುದ್ದೇಶ ಇಟ್ಕೊಂಡು ಬಿಲ್ಲನ್ನು ತರಬೇಕು ಅಂತಿದ್ವಿ, ಇವ್ರು ನೋಡಿದರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅದನ್ನು ಟರ್ನ್ ಮಾಡ್ಬೋದಲ್ಲ ಅವರು. ಸೊ ಇದು ವೆಲ್ ಥಾಟ್ ಸ್ಟ್ರಾಟಜಿ ಅಂತ ಅನಿಸುತ್ತೆ. ಹಾಗಾದರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸೀಟ್ಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ? ಸೊ ಕೇರಳದಲ್ಲಿ 20ರಿಂದ 30, ಮಹಾರಾಷ್ಟ್ರದಲ್ಲಿ 48ರಿಂದ 72, ಗುಜರಾತ್ನಲ್ಲಿ 26ರಿಂದ 39, ವೆಸ್ಟ್ ಬೆಂಗಾಲಲ್ಲಿ 42ರಿಂದ 63, ಉತ್ತರ ಪ್ರದೇಶ 80ರಿಂದ 120. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ ಒಂದು 10-20 ಸೀಟ್ಗಳು ಹೆಚ್ಚು ಕಡಿಮೆ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ಇದರಿಂದ ದಕ್ಷಿಣ ಭಾರತ ಮತ್ತು ಉತ್ತರ ನಡುವೆ ತಾರತಮ್ಯ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿಯವರು ಕೂಡ ಮಾತಾಡಿದ್ದಾರೆ. ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉತ್ತರ ದಕ್ಷಿಣ, ದೊಡ್ಡ ಅಥವಾ ಸಣ್ಣ ರಾಜ್ಯಗಳಾವುದೇ ಇರಲಿ, ಕ್ಷೇತ್ರ ಪುನರ್ವಿಂಗಡಣೆಯ ವಿಷಯಕ್ಕೆ ಬಂದಾಗ ರಾಜ್ಯಗಳ ನಡುವೆ ಯಾವುದೇ ತಾರತಮ್ಯ ಉಂಟಾಗುವುದಿಲ್ಲ ಎಂದಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆಯು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದಂಥ ವಿಜಯ ಅಲ್ಲ, ಇದು ಇಡೀ ರಾಷ್ಟ್ರಕ್ಕೆ ಸಿಗುವ ಒಂದು ಸಾಮೂಹಿಕ ಯಶಸ್ಸು. ಈ ಮಸೂದೆ ರಾಜಕೀಯ ಬಣ್ಣ ಬಳಿಯುವುದು ಬೇಡ, ಮಹಿಳೆಯರ ಶಕ್ತಿಯನ್ನು ಗುರುತಿಸಿ ಅವರಿಗೆ ನ್ಯಾಯ ಒದಗಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದರ ಕ್ರೆಡಿಟ್ ನನಗೆ ಬೇಡ. ಬಿಲ್ ಪಾಸ್ ಆದ ತಕ್ಷಣ ಇಲ್ಲಿ ಕ್ರೆಡಿಟ್ ವಾರ್ ಅಲ್ಲ, ಇದು ಡೆಫಿನೆಟ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಒಂದು ಜೆನ್ಯೂನ್ ಆದಂತಹ ಕನ್ಸರ್ನ್. ಅದನ್ನು ಮಹಿಳಾ ಮೀಸಲಾತಿ ಒಳಕ್ಕೆ ತಂದು ಮಹಿಳೆಯರ ವಿರೋಧಿಗಳು ಅಂತ ಬಿಂಬಿಸೋದಿದೆಯಲ್ಲ, ಐ ಡೋಂಟ್ ನೋ ಇದು ಎಷ್ಟರ ಮಟ್ಟಿಗೆ ಫೇರ್ ಅಂತ. ಇರಬಹುದು, ಯಾರೂ ಕೂಡ ರಾಜಕೀಯ ಬಿಟ್ಟು, ಮೋದಿಯವರೇನು ಒಬ್ಬ ರಾಜಕೀಯ ನಾಯಕ ಅಲ್ವಾ? ಅವರು ರಾಜಕೀಯ ಬಿಟ್ಟು ಏನು ಸನ್ಯಾಸಿನ ಅವರು? ಅವರು ರಾಜಕೀಯ, ಅವರು ಕೂಡ ರಾಜಕೀಯ ಮಾಡೋದಕ್ಕೆ ಅಂತಲೇ ಬಂದಿರೋದು. ಸೊ ಈ ಟೈಮಿಂಗಲ್ಲಿ ಅವರು ರಾಜಕೀಯನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತೆ ಇರುವಂತಹ ಆಕ್ಷೇಪಗಳ ಜೊತೆಗೆ ಮಹಿಳಾ ಮೀಸಲಾತಿಯನ್ನು ಸೇರಿಸಿ ಅದಕ್ಕೆ ಬೇರೆ ಬಣ್ಣ ಬಳಿಯೋದು ಅದು ಯಾರಿಗೂ ಸರಿಯಲ್ಲ, ಹೌದಲ್ವಾ? ಏನು ಹೇಳಿದ್ದಾರೆ ಮೋದಿ ಅವರು, ಬನ್ನಿ ನೋಡೋಣ. बड़े राज्य हो, मैं आज एक जिम्मेवारी से कहना चाहता हूं कि निर्णय प्रक्रिया किसी के साथ भी भेदभाव नहीं करेगी. ये निर्णय प्रक्रिया किसी के साथ अन्याय नहीं करेगी. भूतकाल में जो सरकारें रही और जिनके कालखंड में जो परिसीमन हुआ और जो अनुपात उस समय से चला आ रहा है, उस अनुपात में भी कोई बदलाव नहीं होगा और वृद्धि भी उसी अनुपात में होगी.
आदरणीय अध्यक्ष जी, देखिए इसका अगर विरोध करेंगे तो स्वाभाविक है कि राजनीतिक लाभ मुझे होगा, लेकिन साथ चलेंगे तो किसी को भी नहीं होगा, ये लिख के रखो, किसी को नहीं रहेगा, क्योंकि फिर अलग पहलू हो जाता है, फिर किसी को फायदा नहीं होता। और इसलिए हमें क्रेडिट नहीं चाहिए। जैसे ये पारित हो जाए, मैं कल एडवर्टाइजमेंट दे करके सबका धन्यवाद करने के लिए तैयार हूं, सबकी फोटो छपवाने के लिए तैयार हूं। क्रेडिट आप ले लो, चलो क्रेडिट की चिंता है क्या है जी, ले लो ना क्रेडिट। आपको जिसकी फोटो छपवानी है सरकारी खर्चे से हम करवा देंगे। ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಮೇಡಮ್, ಇದು ಮೋದಿ ಅವರು ಹೇಳ್ತಾರೆ ಕ್ರೆಡಿಟ್ ಬೇಡ, ಆಮೇಲೆ ರಾಜ್ಯಗಳ ನಡುವೆ ಯಾವುದೇ ತಾರತಮ್ಯ ಅವರೇ ಹೇಳಿದ್ರಲ್ಲ, ನೀವು ನನಗೆ ಇದರಿಂದ ರಾಜಕೀಯ ಲಾಭ ಸಿಗುತ್ತೆ ಅಂತ. ನೀವೇನಾದ್ರೂ ವಿರೋಧ ವ್ಯಕ್ತಪಡಿಸಿದ್ರೆ ಅದ್ರ ರಾಜಕೀಯ ಲಾಭ ನನಗೆ ಸಿಗುತ್ತೆ, ನೀವು ವಿರೋಧ ವ್ಯಕ್ತಪಡಿಸಿಲ್ಲ ಅಂದ್ರೆ ಎಲ್ಲರಿಗೂ ಕ್ರೆಡಿಟ್ ಸಿಗುತ್ತೆ ಅಂತ. ಬಟ್ ಇಲ್ಲಿ ಪ್ರಶ್ನೆ ಇರೋದು ಮಹಿಳಾ ಮೀಸಲಾತಿ ಅಲ್ಲ, ಡಿಲಿಮಿಟೇಷನ್ ಬಗ್ಗೆ ಇರೋದು ಕನ್ಸರ್ನು. ಎಸ್ಪೆಷಲಿ ನಮ್ಮ ಕರ್ನಾಟಕದಂತಹ ರಾಜ್ಯದಿಂದ ಇರೋದು ಡಿಲಿಮಿಟೇಷನ್ ಇಂದ ಆಗಬಹುದಾದಂತಹ ನಮ್ಮ ಒಂದು ರಾಜಕೀಯವಾದಂತಹ ಪ್ರಾತಿನಿಧ್ಯ. ಮತ್ತು ಈಗ 16ನೇ ಹಣಕಾಸು ಆಯೋಗದ ಇದರ ನಿಲುವಿನಂತೆ ನಮ್ಮ ರಾಜ್ಯಕ್ಕೆ ಕಡಿಮೆ ಅನುದಾನ ಬರ್ತಾ ಇದೆ ಕಂಪ್ಯಾರಿಟಿವ್ಲಿ ಬೇರೆ ಸ್ಟೇಟ್ಗಳಿಗೆ ಹೋಲಿಸಿದ್ರೆ, ಯಾಕಂದರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ. ನಾಳೆ ಅದೇ ಕಾರಣಕ್ಕೆ ನೀವು ಸೀಟ್ಗಳ ಹಂಚಿಕೆ ಮಾಡಿಬಿಟ್ಟು ನಮಗೆ ಪ್ರಾತಿನಿಧ್ಯ ಕಡಿಮೆ ಆಗೋದು, ಅದು ಆರ್ಥಿಕವಾಗಿ ರಾಜಕೀಯಕ್ಕೆ ನಮಗೆ ಹೊಡೆತ ಬೀಳೋದು, ಅದ್ರ ಬಗ್ಗೆ ಮಾತಾಡಬೇಕು. ಇದು ನಾರಿ ಶಕ್ತಿ ವಿಚಾರದಲ್ಲಿ ಯಾರಿಗೂ ಯಾವುದೇ ರೀತಿಯಾದಂತಹ ಅಪಸ್ವರ ಇಲ್ಲ. ಆಮೇಲೆ ಎಂಥ ಪೊಲಿಟಿಕಲ್ ಸ್ಟ್ರಾಟಜಿ ಅವರೇ ಹೇಳ್ತಾ ಇದ್ದಾರೆ ನೋಡಿ, ಇದರಿಂದ ನಮ್ಗೆ ರಾಜಕೀಯ ಲಾಭ ಸಿಗುತ್ತೆ ನೀವು ವಿರೋಧ ವ್ಯಕ್ತಪಡಿಸಿದ್ರೆ ಅಂತ. ಸೊ ವಿರೋಧ ಪಕ್ಷಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತಲೇ ವಿಶೇಷ ಅಧಿವೇಶನ ಕರೆದು ವಿಶೇಷವಾಗಿ ಈ ಬಿಲ್ಗಳನ್ನು ಮುಂದಿಟ್ಟು ಅವರು ಡೆಫಿನೆಟ್ಲಿ ಈ ಕ್ಷೇತ್ರ ವಿಂಗಡಣೆಗೆ ವಿರೋಧ ಪಡಿಸ್ತಾರೆ. ಅದನ್ನು ಮಹಿಳಾ ಬಿಲ್ಲಿಗೆ ಅಂತ ಅದನ್ನು ಕನ್ವರ್ಟ್ ಮಾಡಿ ನೋ ದಿಸ್ ಇಸ್ ಆಲ್ ಪಾಲಿಟಿಕ್ಸ್. ಅವ್ರು ಹೇಳಿದ್ರಲ್ಲ ನನಗೂ ರಾಜಕೀಯ ಲಾಭ ಸಿಗುತ್ತೆ ಅಂತ. ಇದಕ್ಕೆ ವಿರೋಧ ಪಕ್ಷಗಳು ಕೂಡ ಮಾತಾಡಿದ್ದಾರೆ, ಅಮಿತ್ ಶಾ ಕೂಡ ಮಾತಾಡಿದ್ದಾರೆ. ಏನ್ ಮಾತಾಡಿದಾರೆ ಬನ್ನಿ ನೋಡೋಣ. माननीय अध्यक्ष जी, एक सबसे बड़ा नैरेटिव खड़ा किया जा रहा है, भ्रांति फैलाई जा रही है कि ये जो 3 विधेयक है, संविधान संशोधन विधेयक और 2 कानून डिलिमिटेशन का और संघ क्षेत्र के चुनाव के कानून में बदलाव, वो आने से दक्षिण की क्षमता लोकसभा में बहुत कम हो जाएगी और हमारे दक्षिण के राज्यों को बहुत बड़ा नुकसान होगा। मान्यवर, मैं बिल जो सदन के सामने है, अब सदन की प्रॉपर्टी है, इसका प्रैक्टिकल इंटरप्रिटेशन कर कुछ चीजों को मैं बताना चाहता हूं। कर्नाटक राज्य में 543 के सदन में अभी 28 सीटें हैं और सदन की 543 सीटों की संख्या के 5.15% कर्नाटक के सांसद यहां पर आते हैं। ये बिल पारित होने के बाद, संविधान संशोधन होने के बाद कर्नाटक की संख्या हो जाएगी 28 से बढ़कर 42 और प्रतिशत लोकसभा में 816 में हो जाएगा 5.14। तो जरा भी नुकसान कर्नाटक को नहीं होगा। दूसरा राज्य है आंध्र प्रदेश, इनकी अभी 25 सीटें हैं आंध्र प्रदेश की और अब की स्थिति में उसका प्रतिशत प्रतिनिधित्व 4.60 है, 4.60। अब इसमें भी 50% लगभग वृद्धि होगी।
तो सीटें हो जाएगी 38। This actually is a fundamental, it believes completely a fundamental attack on Indian federal structure, sir. So what exactly the intention of the introduction of the bill? This is what the entire country is now watching. Last 2023, Lok Sabha and Rajya Sabha, the parliament passed a bill ensuring 33% women reservation in the parliament and Vidhan Sabha. Leader of opposition Rahul Gandhi from here, leader of opposition of other house, Mr. Mallikarjuna Kharge ji, and former CPP chairperson Sonia Gandhi ji, and all other opposition leaders completely asked the government, yes, this women reservation has to be enforced in 2024. Venugopal ji. Is to hijack Indian democracy. You are no, sir. You are not. You now know about the Indian people mindset. No, you are scared of 2029 election. Yeah. You want an escape route to cover up the 2029. That's why you bring the anti-constitutional bill. So, I think the minister has to withdraw this bill, sir. This is the minister has to withdraw the bill. शायद हम आदरणीय प्रधानमंत्री महोदय जी से आज ये उम्मीद नहीं रख सकते, क्योंकि वह समस्याओं से घिरे हुए हैं। उन पर अंतर्राष्ट्रीय दबाव बहुत है। महिला आरक्षण जैसे ऐतिहासिक कदम को उन्होंने सत्ता को बनाए रखने का एक कमजोर बहाना बना दिया है। जाति जनगणना को नकारते हुए एक ऐसी संसद बनाना चाहते हैं जिसमें सिर्फ अभिव्यक्ति और चर्चा का ही अभाव नहीं होगा, बल्कि पिछड़े वर्गों और प्रदेशों की समानता का भी अभाव होगा। हमारी मातृभूमि की अखंडता का आधार है 1 सिटीजन 1 वोट 1 वैल्यू। अलग अलग राज्यों का दर्जा बगैर किसी संवैधानिक प्रक्रिया के तय करना इस अखंडता पर वार है। इससे हम कैसे सहमत हो सकते हैं? अध्यक्ष महोदय, इन्हीं 543 लोकसभा क्षेत्रों में से महिलाओं को 33% आरक्षण क्यों नहीं दिया? अगर पद खोने का डर नहीं है तो कुछ लोग अपना पद खो लें। इसी में से SC ST का जो दर्जा है, SC ST में महिलाओं का आरक्षण 33% हो जाए, 1/3 आरक्षण हो जाए, OBC का भी उचित आरक्षण हो जाए, आज पारित हो सकता है। शुभ काम भी हो जाएगा, बेवजह प्रक्रियाहीन परिसीमन से देश का नुकसान भी नहीं होगा और काला टीका भी काम आ जाएगा। ಒಂದು ಬಿಜೆಪಿಯವರು ಮೀಸಲಾತಿ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ, ಮಹಿಳೆಯರು ಕೊಡಬೇಕಂತ. ಮಹಿಳೆಯರಿಗೆ ಕೊಡಬೇಕು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಹಿಂದೆ ನಮ್ಮ UPA ಸರ್ಕಾರ ಇದ್ದಾಗಲೇ ನಾವು ಬಿಲ್ಲು ಪಾರ್ಲಿಮೆಂಟಿಗೆ ತಂದಿದ್ವಿ. ಆ ಸಂದರ್ಭದಲ್ಲಿ ಇವರೆಲ್ಲ ವಿಪಕ್ಷಗಳಲ್ಲಿದ್ದರು, ಇವರೇ ವಿರೋಧ ಮಾಡಿದ್ದು. BJP ಸೇರಿಸಿ ಈಗ ಬೇರೆ ಬೇರೆ ವಿಪಕ್ಷಗಳು ಯಾರ್ಯಾರಿದ್ರು ಅವರೆಲ್ಲ ಮಾಡಿದ್ರು. ಅದರಲ್ಲೂ ರಿಸರ್ವೇಷನ್ ಬೇಕು ಅಂತ ಮಾಡಿದ್ರು. ನಾವು ಯಾವತ್ತೂ ಕೂಡ ಮಹಿಳಾ ರಿಸರ್ವೇಷನ್ ಪರನೇ. ಅದರಲ್ಲಿ ವಿಶೇಷವಾಗಿ ನಮ್ಮ ಸೋನಿಯಾ ಗಾಂಧಿಯವರು ವಿಶೇಷ ಆಸಕ್ತಿ. ಆಮೇಲೆ ಸೀಟ್ ಕಡಿಮೆ ಆಗುತ್ತೆ, ಅದು ನಿಜಾನೇ. ಅದು ಈಗ ನಮ್ದು ಎಷ್ಟಾಗಿದೆ, 28 ಇತ್ತು 42 ಆಗುತ್ತೆ. ಅದು 14 ಜಾಸ್ತಿ ಆಗುತ್ತೆ ಅಂತ BJP ಅವರು ಹೇಳ್ತಾರೆ. ಆದರೆ ರೇಷು ತಗೊಂಡಾಗಿದ್ದಾಗ ನಾರ್ತ್ ಇಂಡಿಯಾದಲ್ಲಿ 28 ಸೀಟ್ ಇರೋರಿಗೆ 50 ಆಗುತ್ತೆ, ನಮ್ಗೆ 28 ಇರೋರಿಗೆ 42 ಆಗುತ್ತೆ. ರೇಷು ತಗೋಬೇಕು, ಇಂಪಾರ್ಟೆಂಟು. ಆ BJP ಅವರಿಗೆ ರೇಷಿಯೋ ಅಂದ್ರೆ ಗೊತ್ತಿಲ್ಲ, ಗುಣಾಕಾರನೂ ಗೊತ್ತಿಲ್ಲ, ಭಾಗಾಕಾರನೂ ಗೊತ್ತಿಲ್ಲ. ಅವರಿಗೆ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಆ ದೆಹಲಿಯವ್ರನ್ನ ಸಂತೋಷ ಪಡಿಸ್ಬೇಕಲ್ಲ, ಅದಕ್ಕೆ ಮಾತಾಡ್ತಾರೆ ಅಷ್ಟೇ ಅವರು. ಒಂದು ಮೇಡಮ್, ಇದು ಕರೆಕ್ಟ್ ಅಲ್ವಾ ಮೇಡಮ್? ಅದನ್ನೇ ಇಷ್ಟೊತ್ತನ ಮಾತಾಡಿದ್ದು ನಾವು. ಆ್ಯಂಡ್ ಮೋರೋವರ್ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾ ಇದ್ರು, ಈಗ 543ರಲ್ಲಿ ಯಾಕೆ 33% ತರಲ್ಲ ನೀವು? ಅದನ್ನ 850 ಮಾಡಿ. ಈಗಿರುವಂಥ MP ಗಳು ಯಾರಿಗೂ ತೊಂದರೆ ಆಗಬಾರ್ದು, ಅವರು ತಮ್ಮ ಒಂದು ಸ್ಥಾನವನ್ನು ಕಳ್ಕೊಳ್ಬಾರ್ದು, ಸೀಟ್ ಕಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ 850 ಮಾಡಿ ಅದ್ರಾಗ ರಿಸರ್ವೇಷನ್ ತರೋರು ಇವರು. 543ಕ್ಕೆ ತರ್ರಿ. ಮಾಡಲೇಬೇಕು ಅನ್ನೋದಿದ್ರೆ ಹೊಸ ಡಾಟಾ ಕಲೆಕ್ಟ್ ಮಾಡಿ, ಜನಗಣತಿ ಮಾಡಿ, ಹೊಸ ಡಾಟಾ ಕಲೆಕ್ಟ್ ಮಾಡಿ, ಆಮೇಲೆ ಪುನರ್ವಿಂಗಡಣೆ ಮಾಡಿ, ಆಮೇಲೆ ನೀವು ರಿಸರ್ವೇಷನ್ ಕೊಡಿ ಅಂತ. ತತ್ಕ್ಷಣಕ್ಕಂತ ಅದು ಬರಲ್ಲಲ್ಲ, ಮುಂದಿನ ಚುನಾವಣೆಗೆ ಬರೋದಲ್ವಾ ಅದು ಅನ್ನೋದು ಅವ್ರ ವಾದ. ಇರೋದು ದ ಟೈಮಿಂಗ್ ಅಷ್ಟೇ. ರಾಜಕೀಯ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ ಅನ್ನುವಂಥದ್ದು. ಸೊ ಇದು
ಸಂಸತ್ನ ವಿಚಾರ ಆದರೆ ಇವತ್ತು ಬೆಳಗ್ಗೆಯಿಂದ ಎಲ್ಲರೂ ಕಾದು ಕುಳಿತಿದ್ದು ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ.